Hey guys, I'm back with a new video. Hope you all are doing great. ಇವತ್ತಿನ ವಿಡಿಯೋಲಿ ನಾವು ಗ್ಯಾನ್ ಸ್ಕ್ವೇರ್ ಟೇಬಲ್ನ ಹೇಗೆ ರೀಡ್ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಇವತ್ತಿನ ನಿಫ್ಟಿ 50ಯ ಇಂಪಾರ್ಟೆಂಟ್ ಲೆವೆಲ್ಸ್ಗಳು ಯಾವುದು ಅಂತ ಇಲ್ಲಿ ನೋಡೋಣ. ಸೊ ಫಸ್ಟ್ ಲೆವೆಲ್ ಬಂದು 24,965 ಆಗಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ 25044 ಆ್ಯಂಡ್ ನೆಕ್ಸ್ಟ್ 25,123 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಬಂದು 25,202 ಆಗಿರುತ್ತೆ. ಸೊ ಇದು ನಮಗೆ ಇಂಪಾರ್ಟೆಂಟ್ ಕೀ ಲೆವೆಲ್ಸ್ ಆಗಿ ನಿಫ್ಟಿ 50ಯಲ್ಲಿ ವರ್ಕ್ ಆಗುತ್ತೆ. ಸೊ ಇದನ್ನು ನಾನು ಹೇಗೆ ಡ್ರಾ ಮಾಡಿದೆ ಅಂತ ಹೇಳಿದ್ರೆ, ಇದು ಜಸ್ಟ್ ಗ್ಯಾನ್ ಸ್ಕ್ವೇರ್ ಫಾರ್ಮುಲಾನ ನಾನು ಯೂಸ್ ಮಾಡಿಕೊಂಡು ಈ ಕೀ ಲೆವೆಲ್ಸ್ಗಳನ್ನು ಡ್ರಾ ಮಾಡಿರ್ತೀನಿ. ಸೊ ಗ್ಯಾನ್ ಸ್ಕ್ವೇರ್ ಟೇಬಲ್ನ ಹೇಗೆ ರೀಡ್ ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ. ಸೊ ಇದು ಗ್ಯಾನ್ ಸ್ಕ್ವೇರ್ ಟೇಬಲ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ನಂಬರ್ಸ್ ನೋಡ್ಬೋದು, ಮತ್ತು ಇಲ್ಲಿ 45, 90, 135 ಏನಿದೆ ಇದು ಡಿಗ್ರಿ ಮತ್ತು ಆ್ಯಂಗಲ್ಗಳಾಗಿರುತ್ತೆ. ಸೊ ಈ ಟೇಬಲ್ ಹೇಗೆ ಜನ್ರೇಟ್ ಆಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮಿಡ್ಲಲ್ಲಿ ನಾವು ನೋಡ್ಬೋದು, ಇದು 1 ಕೌಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 1, 2, 3, 4, 5, 6, 7 ಈ ಥರ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇದು ರೊಟೇಟ್ ಆಗ್ತಾ ಇರುತ್ತೆ. ಸೊ ಆ್ಯಂಡ್ ನಾವಿಲ್ಲಿ ಎಲ್ಲೋ ಲೈನ್ ಏನು ಕಾಣಿಸ್ತಾ ಇದೆ, ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಲೆವೆಲ್ಸ್ ಅಥವಾ ಕೀ ಲೆವೆಲ್ಸ್ ಅಂತಲೂ ನಾವು ಇದನ್ನ ಕರಿತೇವೆ. ಈಗ ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೈನ್ಗಳನ್ನು ಹೇಗೆ ಡ್ರಾ ಮಾಡ್ತೀವಿ, ಅದೇ ಥರ ಇದು ಸಹ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ನಂಬರ್ಸ್ ಆಗಿರುತ್ತೆ. ಸೊ ಯಾವುದೇ ಸ್ಟಾಕಲ್ಲೇ ಆಗಲಿ ಅಥವಾ ಯಾವುದೇ ಇಂಡಿಸಿಸ್ ಆಗಲಿ 145, 197 ಅಥವಾ 106, 151 ಈ ಥರ ಎಲ್ಲೋ ಲೈನ್ಸ್ ಏನು ಕಾಣಿಸ್ತಾ ಇದೆ ಅದೆಲ್ಲನೂ ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಲೈನ್ಸ್ಗಳಾಗಿರುತ್ತೆ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ 0 ಡಿಗ್ರಿ 45 ಡಿಗ್ರಿ ಇಲ್ಲೇನು ಕಾಣಿಸ್ತಾ ಇದೆ, 0 + 45 45 ಆಗಿರುತ್ತೆ. 45 + 45 90, 90 + 45 135 ಇದೇನು ಕಾಣಿಸ್ತಾ ಇದೆ ಈ ಡಿಗ್ರಿಗಳು, ಇದು ಈ ಸೈಕಲ್ ರೊಟೇಟ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಅದರಲ್ಲಿ ನಮಗೆ ಇಂಪಾರ್ಟೆಂಟ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೈನ್ ಆಗಿ ಇದು ಆ್ಯಕ್ಟ್ ಆಗುತ್ತೆ. ಸೊ ನೋಡಿ, ಈಗ 0 ಡಿಗ್ರಿಯಲ್ಲಿ 1, 2, 11, 21, 28, 53, 86 ಇದೆಲ್ಲನೂ 0 ಡಿಗ್ರಿಯಲ್ಲಿ ಸಪೋರ್ಟ್ ಕೊಡ್ತಾ ಇರುತ್ತೆ. ಆ್ಯಂಡ್ 45 ಡಿಗ್ರಿಯಲ್ಲಿ ನೋಡೋದಾದರೆ 13, 31, 57 ಇದು 45 ಡಿಗ್ರಿಯಲ್ಲಿ ನಮಗೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಕೊಡ್ತಾ ಇರುತ್ತೆ. ಸೊ ಇದರಲ್ಲಿ ನಾವು ಈವನ್ ಮತ್ತು ಆಡ್ ನಂಬರ್ಸ್ ಸಹ ಇಲ್ಲಿ ನಾವು ನೋಡ್ಬೋದು. ಸೊ ಆಡ್ ಸ್ಕ್ವೇರ್ ರೂಟ್ಸ್ ಯಾವುದು ಅಂತ ಹೇಳಿದ್ರೆ, ಈಗ 1 × 1 1 ಆಗಿರುತ್ತೆ. ಅದೇ ರೀತಿ 3 × 3 9 ಆ್ಯಂಡ್ ಅಗೈನ್ 5 × 5 7 × 7 9 × 9 12 × 12 ಇದು ನಮಗೆ ಈವನ್ ಸ್ಕ್ವೇರ್ ರೂಟ್ಸ್ ಆಗಿರುತ್ತೆ. ಸೊ ಆಡ್ ಸ್ಕ್ವೇರ್ ರೂಟ್ಸ್ ಆಗಿರುತ್ತೆ ಇವೆಲ್ಲನೂ. ಈವನ್ ಸ್ಕ್ವೇರ್ ರೂಟ್ಸ್ ನೋಡೋದಾದರೆ 4 × 4 6 × 6 8 × 8 10 × 10 ಇದು ನಮಗೆ ಈವನ್ ಸ್ಕ್ವೇರ್ ರೂಟ್ಸ್ ಆಗಿರುತ್ತೆ. ಸೊ ದಟ್ಸ್ ಅಬೌಟ್ ದಿಸ್ ಟೇಬಲ್. ಆ್ಯಂಡ್ ಲೈಕ್ ಇಲ್ಲಿ ನೋಡ್ಬೋದು, ಈ ಎಲ್ಲೋ ನಾನು ಆಲ್ರೆಡಿ ಹೇಳಿದಾಗೆ ಈ ಎಲ್ಲೋ ನಂಬರ್ಸ್ ಏನು ಕಾಣಿಸ್ತಾ ಇದೆ ಇವೆಲ್ಲನೂ ನಮಗೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗುತ್ತೆ. ಆ್ಯಂಡ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಹ ನಾವು ಇದನ್ನ ಡ್ರಾ ಮಾಡ್ಬೋದು. ಅದು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.